ತಿರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ನಮ್ಮ ಇಂದಿನ ಅತಿಥಿ ಓಯಸಿಸ್ ವೆಲ್ತ್ನ ಮಹೇಶ್ ಗೌರಿ ಅನ್ನೋರು. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಮೊದಲಿಗೆ ಕಮಾಡಿಟಿ ಮಾರ್ಕೆಟ್. ನಿನ್ನೆ MCX ನಲ್ಲಿ ಚಿನ್ನ 10 ಗ್ರಾಮ್ಗೆ 112 ರೂಪಾಯಿ ಕಂಡು 25,654 ರೂಪಾಯಿ ಕಳೆದಿತ್ತು. ಹಾಗೆ ಬೆಳ್ಳಿ ಕೆಜಿಗೆ 595 ರೂಪಾಯಿ ಇಳಿಕೆ ಕಂಡು 43,600 ರೂಪಾಯಿಗೆ ತಲುಪಿತ್ತು. ಕ್ರೂಡ್ $76.17 ಇದ್ರೆ ಬ್ರೆಂಟ್ ಕ್ರೂಡ್ $97.22 ತಲುಪಿದೆ. ಹಾಗೆ MCX ನಲ್ಲಿ ಕ್ರೂಡ್ 4,699 ರೂಪಾಯಿಗಳಾಗಿದೆ. ಅಮೆರಿಕ ಡಾಲರ್ ಸೂಚ್ಯಂಕ 82.58 ಆಗಿದೆ. ಡಾಲರ್ ವಿರುದ್ಧ ರೂಪಾಯಿ ನಿನ್ನೆ 6 ಪೈಸೆ ಅಪಮೌಲ್ಯಗೊಂಡು 54 ರೂಪಾಯಿ 21 ಪೈಸೆಗೆ ತಲುಪಿತ್ತು. ಈಗ ಕಮಾಡಿಟಿ ಮಾರ್ಕೆಟ್ ಕುರಿತು ನಾವು ನೋಡೋಣ. ನಿನ್ನೆ ಈಗ ನೋಡಿ ಮಹೇಶ್ವರಿ, ಚಿನ್ನ ಮತ್ತು ಬೆಳ್ಳಿಯ ಕುಸಿತ ಇದೆಯಲ್ಲ ಮುಂದುವರಿದಿದೆ. ನಿನ್ನೆ ಚಿನ್ನ 10 ಗ್ರಾಮಿಗೆ 112 ರೂಪಾಯಿ ಕೊಡ್ತಿದ್ರೆ ಬೆಳ್ಳಿ 595 ರೂಪಾಯಿ ಕೊಡ್ತಿದೆ. ಏನ್ ಹೇಳ್ತೀವಿ? ಇದು ಎಸ್ಪೆಷಲಿ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ನೋಡೋದಾದ್ರೆ ಚಿನ್ನ ಬೆಳ್ಳಿಯಲ್ಲಿ ಒಂದು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ಏನ್ ರೈಸ್ ಆಗಿತ್ತು ಮಾರ್ಕೆಟ್ ಅಲ್ಲಿ, ನಮ್ಮ ಬೆಳ್ಳಿ ಒಂದು 26,000ದಿಂದ ಕನಿಷ್ಠ ಪಕ್ಷ ಒಂದು 55,000 ತನಕ ಒಂದು ಈಸಿ ಬೇಸ್ ಅಲ್ಲಿ ಮೂವ್ ಆಗಿತ್ತು ಒಂದು ವರ್ಷದಿಂದ. ಮತ್ತೆ ಗೋಲ್ಡ್ ಕೂಡ 21,000 ಗೋಲ್ಡ್ 27,000ಕ್ಕೆ ಒಂದು 6 ರಿಂದ 7 ತಿಂಗಳ ಟೈಮಲ್ಲೇ ರೈಸ್ ಆಗಿತ್ತು. ಆ ಲಾಂಗ್ ಟರ್ಮ್ ಕರೆಕ್ಷನ್ ಏನಿದೆ ಅದು ಆಗ್ತಿರೋದನ್ನ ನಾವು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಮತ್ತೆ ಹಾಗೆ ನಾನು ಕ್ಲಿಯರ್ ಕಟ್ ಆಗಿ ತುಂಬಾ ಜನ ಕೇಳ್ತಿದ್ದೆ, ಎಲ್ಲರೂ ಕೇಳ್ತಿದ್ರು 32,000 ಇದ್ದಾಗಿಂದ ನಾನು ಚಿನ್ನನ ಸೆಲ್ ಮಾಡಿ ಹೋಲ್ಡ್ ಮಾಡಬೇಡಿ ಮತ್ತೆ ಬೈ ಮಾಡಬೇಡಿ ಅಂತ. ಆಲ್ಮೋಸ್ಟ್ ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಗೊತ್ತಾಗಿರುತ್ತೆ ಏನ್ ಕೇಳಿದ್ವಿ ಅಂತ. ಈಗ 26,000 ರೇಂಜ್ ತನಕ ಬಂದಿದೆ. ಹಾಗೆ ಬೆಳ್ಳಿ ಕೂಡ 62,000 ರೇಂಜ್ ಅಲ್ಲಿ ಇದ್ದಿದ್ದ ಬೆಳ್ಳಿ ಇವಾಗ ಒಂದು 43,000-44,000 ರೇಂಜ್ ಬಂದಿರುತ್ತೆ. ಯಾರ್ಯಾರು ನಮ್ಮ ಸಜೆಷನ್ ಪ್ರಕಾರ ಬೈ ಮಾಡಲ್ಲ ಅಟ್ಲೀಸ್ಟ್ ಅವರು ಲಾಸ್ ಅಂತೂ ಮಾಡ್ಕೊಂಡ್ರೆ ಅವಾಯ್ಡ್ ಮಾಡ್ಕೊಂಡಿರ್ತೀರಾ. ಹಾಗೆ ಈಗ ನೆಕ್ಸ್ಟ್ ಏನಾಗ್ಬೋದು ಚಿನ್ನ ಮತ್ತು ಬೆಳ್ಳಿ ಕಮಿಂಗ್ ಫಾರ್ವರ್ಡ್ ಎಲ್ಲಿಗೆ ಹೋಗ್ಬೋದು, ಬೆಳ್ಳಿ ಮತ್ತು ಚಿನ್ನ ಈಗ ಖರೀದಿ ಮಾಡೋದಕ್ಕೆ ಕರೆಕ್ಟ್ ಟೈಮ್ ತುಂಬಾ ಒಂದು ಪ್ರಶ್ನೆಗಳಿರುತ್ತೆ. ನಾನು ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೆವರ್ ಕ್ಯಾಚ್ ಅ ಫಾಲಿಂಗ್ ನೈಫ್ ಅಂತ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಳ್ತಿರ್ತೀವಿ. ಅದನ್ನೇ ಇದು ಹೇಳಕ್ ಇಷ್ಟಪಡ್ತೀನಿ. ಈಗ ಎಲ್ಲಿ ಒಂದು ಕೆಳಗಿರೋ ಒಂದು ಕತ್ತಿನ ಇಡೀ ಬರೀ ವೇಟ್ ಮಾಡಿ ಅಂತ ಹೇಳ್ತೀವಿ, ಅದೇ ರೀತಿ ಇಲ್ಲೂ ಕೂಡ ನೀವು ವೇಟ್ ಮಾಡೋದು ತುಂಬಾ ಒಳ್ಳೇದಾಗ್ತದೆ. ಮತ್ತು ಒಂದು ಚಿನ್ನದ ಮತ್ತು ಬೆಳ್ಳಿಯ ಒಂದು ಅಕ್ಯುಮುಲೇಷನ್ ಫೇಸ್ ನ ಇನ್ನೊಂದು 5 to 6 ಡೇಸ್ ಬಿಟ್ಟು ನಾವು ಮಾಡೋದು ಒಳ್ಳೇದು. ಯಾಕಂದ್ರೆ ಏನ್ ಬಿದ್ದಿದೆ ಆ ಕನ್ಸಾಲಿಡೇಷನ್ ಆಗುತ್ತೆ ಈಗ ಒಂದು 5-6 ದಿನದಲ್ಲಿ. ಅದಾದ್ಮೇಲಿಂದ ಚಿನ್ನ ಏನಾದ್ರು ಇದೆ 25,000-26,000 ರೇಂಜ್ ಅಲ್ಲಿ ಇದ್ದು 25,000 ಬ್ರೇಕ್ ಆಗಿಲ್ಲ ಅಂದ್ರೆ ಖಂಡಿತ ನಾವು ಇಲ್ಲಿ ಒಂದು ಸ್ವಲ್ಪ ಪೊಸಿಷನ್ ಕ್ರಿಯೇಟ್ ಮಾಡ್ಬೋದು. ಈಗ ಸೈಪ್ರಸ್ ಆರ್ಥಿಕ ಸ್ಥಿತಿಯಿಂದ ಸಂಕಷ್ಟದಿಂದ ಆಚೆ ಬರೋದಕ್ಕೆ ಚಿನ್ನ ಮಾತ್ರ ಪರಿಸ್ಥಿತಿ ಅನ್ನೋದಾದ್ರೆ, ಈಗ ಪೋರ್ಚುಗೀಸ್ ಆಗಲಿ ಇಟಲಿ ಕೂಡ ಇದೇ ಪರಿಸ್ಥಿತಿ ಇದೆ. ಅವೆರಡು ಕೂಡ ಚಿನ್ನ ಮಾಡಿದ್ರೆ ಚಿನ್ನ ನಾವು 6,000-7,000 ರೂಪಾಯಿ ನೋಡ್ತೀವಿ ಅಷ್ಟೇ, ಇನ್ನೇನಾಗಲ್ಲ. ಯಾಕಂದ್ರೆ ಮೇನ್ಲಿ IMF ಅಲ್ಲಿ ಇರೋ ರಿಸರ್ವ್ಸ್ ಅವ್ರು ಏನ್ ತಗೊಂಡಿದ್ದಾರೆ ಅವ್ರಲ್ಲೂ ಚಿನ್ನ ಮಾರಕ್ ಹೋದ್ರೆ ಆ ರಿಸರ್ವ್ಸ್ ಅಲ್ಲಿ ಇರೋ ಡಿಮ್ಯಾಂಡ್ ನೋಡ್ಬಿಟ್ಟೆ ಚಿನ್ನ ಇಷ್ಟು ಮೇಲೆ ಹೋಗಿತ್ತು. ಒಂದ್ ಕಾಲ ಹೆಂಗ್ ಬಂದಿತ್ತು ಅಂದ್ರೆ ಇರಾನ್ ಅವರು ನಮ್ಗೆ US$ ನಲ್ಲಿ, ಈ ಅರಬಿಕ್ ಕಂಟ್ರೀಸ್ ನಮ್ಗೆ ಪೆಟ್ರೋಲಿಯಂ ಎಕ್ಸ್ಚೇಂಜ್ ಆಗಿ ನಮ್ಗೆ US$ ಅಲ್ಲಿ ಕೊಡ್ಬೇಡಿ ಚಿನ್ನದಲ್ಲಿ ಕೊಡಿ ಅಂತ ಹೇಳಿದ್ರು. ಅದು ಅಪ್ರಿಸಿಯೇಷನ್ ಆಗುತ್ತೆ, ಇನ್ನೂ ಒಳ್ಳೆ ನಮ್ ಕ್ವಾಲಿಟಿ ರಿಸಲ್ಟ್ಸ್ ಬರುತ್ತೆ ಅಂತ. ಬಟ್ ಇದು ಒಂದು ಒಳ್ಳೆ ಒಂದು ಮೂವ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ತುಂಬಾ ಜನ ಒಂದು ಬ್ಲೈಂಡ್ ಆಗಿ ಚಿನ್ನಕ್ಕೆ ದುಡ್ಡು ಹಾಕ್ತಾರೆ, ಏನ್ ಚಿನ್ನಕ್ಕೆ ಹಾಕ್ಬಿಡಪ್ಪ ಅಂತ, ಏನೋ ಸೇಫೆಸ್ಟ್ ಮೆಕ್ಯಾನಿಸಮ್ ತರ ಆತರ ಇಲ್ಲ ಅಂತ ಹೇಳ್ತಿದ್ವಿ. ಈಗೂ ಅದೇ ರೀತಿ ನೀವು ನೋಡ್ಬೇಕು. ಮತ್ತು ಚಿನ್ನದ ಒಂದು ಫೀಡ್ಬ್ಯಾಕ್ ನ ನೀವು ನೋಡ್ಬೇಕಾಗುತ್ತೆ. ನಾವು 40 ರಿಂದ 50 ವರ್ಷದ ಚಾರ್ಟ್ಸ್ ನ ನೋಡಿದೀನಿ ಹೇಳಿರ್ತೀವಿ. ಒಂದು ಚಿನ್ನ 1974 ಅಲ್ಲಿ ಹಿಂಗೆ ಬಿದ್ದಿತ್ತು, 1993 ಬಿದ್ದಿತ್ತು, 1999 ಅಲ್ಲಿ ಬಿದ್ದಿತ್ತು. ಬಿಟ್ರೆ ಈಗ 2013 ಅಲ್ಲಿ ಈ ತರ ಬಿದ್ದಿರೋದು. ಪ್ರತಿ ಟೈಮ್ ಒಂದು ವಾರದಲ್ಲೇ ಒಂದು 10% ಬಿದ್ದಿರುವ ಡೇಟ್ಸ್ ಇದು. ಅದೇ ರೀತಿ ಕರೆಕ್ಷನ್ ಆಗಿ ನೆಕ್ಸ್ಟ್ ಫೇಸ್ ಅಲ್ಲಿ ಮುಂದೆ ಹೋಗಿಂತ ಮುಂಚೆ ಕೆಳಗಡೆ ಬೀಳುತ್ತೆ. ಬಟ್ ಯಾರು ಇನ್ವೆಸ್ಟರ್ ಇರ್ತೀರಾ ಅವರು ಸ್ವಲ್ಪ ಕಾಶಿಯಸ್ ಆಗಿ ಬೈ ಮಾಡಿ ಅಂತ ನಾನು ಹೇಳ್ತೀನಿ. 24,000 ಬ್ರೇಕ್ ಆದ್ರೆ 20,000 ಕ್ಲಿಯರ್ ಎಕ್ಸ್ಪೆಕ್ಟೆಡ್ ಚಿನ್ನ ಬಂದೇ ಬರುತ್ತೆ. ಅದರಿಂದ 24,000 ಬ್ರೇಕ್ ಆಗುವ ಸಾಧ್ಯತೆ ಈಗ ಕಮ್ಮಿ ಇರೋದ್ರಿಂದ ನೀವೇನಾದ್ರೂ ಒಂದು 5-6 ಡೇಸ್ ಅಲ್ಲಿ ಬ್ರೇಕ್ ಆಗಿಲ್ಲ ಅಂದ್ರೆ ಸ್ಮಾಲ್ ಕ್ವಾಂಟಿಟಿ ನಲ್ಲಿ ಬೈ ಮಾಡ್ಬೋದು. ಈಗ ಕರೆ ಇದೆ ಗುಂಡ್ಲುಪೇಟೆಯಿಂದ ಕೃಷ್ಣಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ. ಹೇಳಿ ಕೃಷ್ಣಪ್ಪ ಅಂತ. ಹೇಳಿ ಹೇಳಿ ಕೃಷ್ಣಪ್ಪ ಅವರೇ. ಸರಿ, ಬೆಳಿಗ್ಗೆ ಗೋಲ್ಡ್ ತಗೊಳ್ಳೋದಕ್ಕೆ ಹೊಂದಿದ್ದೀವಿ. ಈಗ ಒಂದು ತಗೊಂಡ್ರೆ ಒಳ್ಳೇದ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಒಂದು ಡಿಸ್ಕೌಂಟ್ ತಗೊಂಡ್ರೆ ಒಳ್ಳೇದ? ಓಕೆ, ಈಗ ನಮಗೆ ಹೆಚ್ಚು ಕಡಿಮೆ ಒಂದು 2-3 ದಿನ ಇದೇ ಕರೆ. ಹೌದು, ಕಮಾಡಿಟಿ ಮಾರ್ಕೆಟ್ ಆಕ್ಚುಲಿ ನಮ್ಮ ಕಾರ್ಯಕ್ರಮ ಆದ್ರೂ ಕೂಡ ಎಲ್ಲರ ಪ್ರಶ್ನೆ ಏನಂದ್ರೆ ಚಿನ್ನ ಖರೀದಿ ಮಾಡ್ಬೋದಾ? ನನಗೂ ಅಷ್ಟು ತುಂಬಾ ಜನ 30,000-31,000 ರೇಂಜ್ ಅಲ್ಲಿ ಎಲ್ಲ ಕೇಳಿದ್ರು ಬೈ ಮಾಡೋರು. ಯಾರು ಬೈ ಮಾಡಿಲ್ಲ ಅವರು ಕೂಡ ಈಗ್ಲಾದ್ರೂ ಬೈ ಮಾಡ್ಬೋದಾ, ಇಷ್ಟು ದಿನ ವೇಟ್ ಮಾಡಿದ್ವಿ ಬೈ ಮಾಡಿದೆ ಅಂತ. ನಾನೇನ್ ಹೇಳ್ತೀನಿ ಅಂತಂದ್ರೆ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಅಂತ ಕರಿತೀವಿ. ಯಾವಾಗ ನೀವು ಚಿನ್ನ ಖರೀದಿ ಮಾಡುವಾಗ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಗಿ ನೀವೇನಾದ್ರೂ ಚಿನ್ನನ ನೋಡಿದಲ್ಲಿ ನಾನು ಈಗ ಬೈ ಮಾಡ್ಬಿಟ್ಟು ಒಂದು 3-4 ವರ್ಷ ಹೋಲ್ಡ್ ಮಾಡ್ತೀನಿ ಅಂದ್ರೆ ನೀವು ಇನ್ನು ಒಂದು 15 ದಿನದಲ್ಲಿ 20 ದಿನದಲ್ಲಿ ಚಿನ್ನ ಇದೇ ಲೆವೆಲ್ ಅಲ್ಲಿ ಹೋಲ್ಡ್ ಆಗಿ 24,000 ಬ್ರೇಕ್ ಆಗಿಲ್ಲ ಅಂದ್ರೆ ಬೈ ಮಾಡ್ಬೋದು. ಫಿಸಿಕಲ್ ಫಾರ್ಮ್ ಕೂಡ ಬೈ ಮಾಡ್ಬೋದು. ಬೈ ಮಾಡಿ ತಿರ್ಗಾ ಒಂದು 35,000-40,000 ಅಂತ
ಒಂದು ಮ್ಯಾಜಿಕಲ್ ಫಿಗರ್ಸ್ ಯಾರು ನಿಮ್ಗೆ ಹೇಳ್ತಾರೆ ಅದನ್ನೆಲ್ಲ ಕೇಳಕ್ ಹೋಗ್ಬೇಡಿ. ಒಂದು 10% 15% ಮೇಲೆ ಬಂದಾಗ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹಾಗೆ ಕನ್ಸಂಪ್ಷನ್ ಪಾಯಿಂಟ್ ಆಫ್ ಇಂದ ನಾನು ಚಿನ್ನ ತಗೊಂತೀನಿ ಅಂತಂದ್ರೆ, ನೆಕ್ಸ್ಟ್ ಮದುವೆ ಇದೆ, ಅದರಿಂದ ಸಮಾರಂಭಗಳಿಗೆ ನಾನು ಸ್ವಲ್ಪ ಚಿನ್ನ ಖರೀದಿ ಮಾಡಿ ಇಟ್ಕೋತೀನಿ ಅಂತಂದ್ರೆ, ನಿಮ್ಗೆ ಯಾವ ಟೈಮಲ್ಲಿ ತಗೊಂಡ್ರು ಅದೇ ವ್ಯಾಲ್ಯೂ ಬರುತ್ತೆ. ಯಾಕಂದ್ರೆ ನಿಮ್ಗೆ ಚಿನ್ನ ತಗೊಳ್ಳುವ ರೇಟ್ ಇಂದ ನಿಮ್ಗೆ ಲಾಸ್ ಆಗೋದಿಲ್ಲ. ನೀವು ಒಂದ್ಸತಿ ನಿಮ್ಗೆ ಕೊಡುವ ಬಿಲ್ ನ ಓಪನ್ ಮಾಡಿ ನೋಡ್ರೆ ಗೊತ್ತಾಗುತ್ತೆ. ನಿಮ್ಗೆ ಅವ್ರು ಕೊಡುವ ಮೇಕಿಂಗ್ ಚಾರ್ಜು, ಆ ಒಂದು ಡಿಸೈನ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್ ಅದೆಲ್ಲ ಎಲ್ಲಿ ಇರಲ್ಲ. ಯಾವ ಒಂದು ಚಿನ್ನದ ಅಂಗಡಿ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡದೆ ಒಂದು ಲೋಕಲ್ ಇರ್ತಾರೆ, ಮತ್ತೊಂದು ಕ್ವಾಲಿಟಿ ಇರ್ತಾರೆ, ನಿಮ್ಗೆ ತುಂಬಾ ಪರಿಚಯ ಇರ್ತಾರೆ, ಅವ್ರ ಹತ್ರ ತಗೊಂಡ್ರೆ ಲೀಸ್ ಮೇಕಿಂಗ್ ಚಾರ್ಜಸ್ ತಗೊಂಡ್ರೆ ನಿಮ್ಗೆ ಯಾವಾಗ ತಗೊಂಡ್ರು ಚಿನ್ನ ಲಾಭ ಆಗುತ್ತೆ. ಮತ್ತು ಈಗ ನೀವು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ತಗೊಂತೀನಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಇದು ಖರೀದಿ ಮಾಡಿ ಅಂತ ನಾನು ಹೇಳ್ತೀನಿ. ಬೆಂಗಳೂರಿನ ಹೆಬ್ಬಾಳದಿಂದ ವಿಶ್ವನಾಥ್ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವನಾಥ್. ವಿಶ್ವನಾಥ್ ಅಂತ ಹೇಳಿ ಹೇಳಿ ಕೇಳಿಸ್ತಾರೆ. ಸರ್, ನಾನು ಐಬಿಎಸ್ಎಲ್ ಬೈ ಮಾಡ್ತೀನಿ. ಯಾವ ರೇಟಲ್ಲಿ? ಒಂದು 500 ಶೇರ್ 27 ರೂಪಾಯಿ ತೊಗೊಂಡಿದ್ದೀನಿ. ಇಲ್ಲಿ 200 ಶೇರ್ 25 ರೂಪಾಯಿ ತೊಗೊಂಡಿದ್ದೀನಿ. ಇವಾಗ ಇನ್ನೂ 200 ಶೇರ್ 18 ರೂಪಾಯಿ 90 ರೂಪಾಯಿ ಪರ್ಚೇಸ್ ಮಾಡಿ. ಯಾವ್ದು ನಿಮ್ ಸ್ಕ್ರಿಪ್ಟಿನ IBRCL ಬೈ ಮಾಡಿದ್ದೀರಾ? ಓಕೆ, ಎಷ್ಟಲ್ಲಿ ಬೈ ಮಾಡಿದ್ದೀರಾ? 18 ರೂಪಾಯಿ 90 ರೂಪಾಯಿಗೆ 250 ಶೇರ್. ಓಕೆ. 25 ರೂಪಾಯಿಗೆ 250 ಶೇರ್. ಓಕೆ. 27 ರೂಪಾಯಿಗೆ 500 ಶೇರ್ ಬೈ ಮಾಡಿದ್ದೀನಿ. 27 ರೂಪಾಯಿಗೆ 500 ಶೇರ್. ನೋಡಿ, ನಿಮ್ದು ಆವರೇಜ್ 18 ರೂಪಾಯಿ, 25 ರೂಪಾಯಿ, 27 ರೂಪಾಯಿ, 1, 1, 2 ಅಂತ ಆವರೇಜ್ ತಗೊಂಡ್ರು ಸಹ ನಿಮ್ದು ಆವರೇಜ್ ಒಂದು 23 ರೂಪಾಯಿ ಬರ್ತದೆ. ನೀವು 23 ರೂಪಾಯಿ ಆವರೇಜ್ ನೀವು ತಗೊಂಡಿದ್ದೀರಾ ಅಂದ್ರೆ IBRCL 20 ರೂಪಾಯಿ 35 ಪೈಸಾ ಇದೆ. ಮತ್ತು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ನೀವೇನಾದ್ರು IBRCL ನ ನೋಡೋದಾದ್ರೆ ನಿಮ್ಗೆ ಇದನ್ನ ಹೋಲ್ಡ್ ಅಂತ ಕರಿತೀನಿ. ಮತ್ತು ನೀವು ಜಾಸ್ತಿ ಒಂದು ಪೊಸಿಷನ್ಸ್ ನ ಬೈ ಮಾಡಿ ಇಟ್ಕೊಂಬೇಡಿ. ಯಾಕಂದ್ರೆ ಮಾರ್ಕೆಟ್ ತುಂಬಾ ಒಂದು ಕರೆಕ್ಟಿವ್ ಫೇಸ್ ಅಲ್ಲಿ ಇದೆ. ಒಂದು 5450 ಬ್ರೀಚ್ ಆದ್ರೆ 5280 ಬರುವ ಸಾಧ್ಯತೆ ಕೂಡ ಇದೆ. ಬಟ್ ಈಗಿರುವ ಪ್ರೆಸೆಂಟ್ FIIs ಅವರ ಬೈಯಿಂಗ್ ನೋಡಿದ್ರೆ ಸ್ವಲ್ಪ ಹೋಲ್ಡ್ ಆಗೋ ಸಾಧ್ಯತೆ ಇದೆ. ಹಾಗೆ ಒಂದು IBRCL ನ ಕಳೆದ ಒಂದು ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತನಕ ನೋಡಿದ್ರೆ 42 ರೂಪಾಯಿ ಇದ್ದ IBRCL ಈಗ 22 ರೂಪಾಯಿ ಬಂದಿದೆ. ಮತ್ತು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ಲಾಂಗ್ ಟ್ರೆಂಡಿಂಗ್ ಲೈನ್ ಏನಿರುತ್ತೆ ಅದು ಬ್ರೀಚ್ ಆಗಿ ಈಗ ಬೈ ಝೋನಿಗೆ ಬಂದಿದೆ. ಬಟ್ ಇದು ಸಸ್ಟೈನ್ ಆಗ್ಬೇಕು ಅಂದ್ರೆ ಮಾರ್ಕೆಟ್ ಕೂಡ ಸಸ್ಟೈನ್ ಆಗ್ಬೇಕಾಗುತ್ತೆ. ಅದರಿಂದ ನಾನು ಹೇಳ್ತೀನಿ IBRCL ನ ನೀವು ಕನಿಷ್ಠ ಪಕ್ಷ ಅಂದ್ರೆ ಒಂದು 16 ರೂಪೀಸ್ ಅಷ್ಟು ಲಾಸ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಹೋಲ್ಡ್ ಮಾಡಿ. ಅದೇನೋ ಬ್ರೇಕ್ ಆದ್ರೂ ನೀವು ದಯವಿಟ್ಟು ಅದರಿಂದ ಎಕ್ಸಿಟ್ ಆಗಿ. ಹಾಗೆ ಬರ್ತಾ ನೀವು ನೆಕ್ಸ್ಟ್ ನೀವೇನಾದ್ರೂ ಒಂದು ಸ್ಟಾಪ್ ಲಾಸ್ ಅಂತ ತಗೊಂಡ್ರೆ ಪ್ರತಿ ಟೈಮ್ ನೀವು ತಗೊಂಡ್ರೆ ರೇಂಜ್ ನಾನು ಅಬ್ಸರ್ವ್ ಮಾಡಿದ್ರೆ 27 ರೂಪೀಸ್ ತಗೊಂಡಿದ್ದೀರಾ, ಮತ್ತು 25 ರೂಪೀಸ್ ತಗೊಂಡಿದ್ದೀರಾ, ಮತ್ತು 18 ರೂಪಾಯಿ ತಗೊಂಡಿದ್ದೀರಾ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೀವು ಆವರೇಜ್ ಮಾಡ್ತಿದ್ದೀರಾ ಲಾಸ್ ಆಗುವಾಗ ಅಂತ. ಆವರೇಜ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಯಾವತ್ತಿದ್ರು ಪ್ರಾಫಿಟ್ ಆಗುವಾಗ ಆವರೇಜ್ ಮಾಡಿ. ಹೈಯರ್ ಲೆವೆಲ್ಸ್ ಅಲ್ಲಿ ಬೈ ಮಾಡ್ತಾ ಹೋಗಿ. ಬುಲಿಶ್ನೆಸ್ ಜಾಸ್ತಿ ಇದೆ ಅಂತಂದ್ರೆ ನೀವು ಆವರೇಜ್ ಲಾಸ್ ಮೇಕಿಂಗ್ ಅಲ್ಲಿ ಮಾಡಿದ್ರೆ ಜಾಸ್ತಿ ಲಾಸ್ ಆಗುತ್ತೆ. ಅದರಿಂದ ನೀವು ಒಂದು ಕ್ಲಿಯರ್ ಕಟ್ 2% ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಪ್ ಲಾಸ್ ಇಟ್ಟಾದ್ರೆ ಎಕ್ಸಿಟ್ ಆಗ್ಬಿಡಿ. ನೆಕ್ಸ್ಟ್ ಕೆಳಗಡೆ ಬಂದಾಗ ಬೈ ಮಾಡಿದ್ರೆ ಆಯ್ತು. ಮತ್ತು ನೆಕ್ಸ್ಟ್ ನೀವೇನಾದ್ರೂ ಬೈ ಮಾಡುವಾಗ ನೀವು ಆವರೇಜ್ ಸ್ಟಾಪ್ ಲಾಸ್ ಇಡಕ್ ಹೋದ್ರು ಸಹ ಈಗ 23 ರೂಪಾಯಿ ಇರೋದ್ರಿಂದ 20 ರೂಪಾಯಿ ಸ್ಟಾಪ್ ಲಾಸ್ ಆದ್ರೆ ಒಂದು 3 to 4% ಮಾತ್ರ ಇಟ್ಟು ಟ್ರೇಡ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತೊಂದು ಕರೆ ಬೀದರ್ನಿಂದ ಅಮರ್ ಕರೆ ಮಾಡಿದರೆ. ನಮಸ್ಕಾರ ಅಮರ್ ಅವರೇ. ನಮಸ್ಕಾರ ಸರ್. ಹೇಳಿ, ನಮ್ಮ ಪ್ರಶ್ನೆ ಏನು? ಇವಾಗ ಒಂದು ಚಿನ್ನ ಬೆಳ್ಳಿ ಕಡಿಮೆ ಆಗ್ತಾ ಇಲ್ಲ ಸರ್. ಇದು ಕಡಿಮೆ ಆಗೋದು ಏನ್ ಕಾರಣ? ಚಿನ್ನ ಬೆಳ್ಳಿ ಕುಸಿತಕ್ಕೆ ಕಾರಣ ಏನು? ನೀವು ಖರೀದಿ ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಸರ್, ನಾವು ಇವಾಗ ಕಡಿಮೆ ಆಗಿದೆ, ನಾವು ಖರೀದಿ ಮಾಡ್ಬೇಕಂತ ಇದ್ದೀವಿ. ಬಹಳಷ್ಟು ಕಾಸ್ಟ್ಲಿ ಆಗಿದೆಯಲ್ಲ, ಕಡಿಮೆ ಆಗೋದು ಏನು ಜಾಸ್ತಿ ಒಂದು ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ, ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ದೇಶ ಅದರ ಒಂದು ಚಿನ್ನದ ರಿಸರ್ವ್ಸ್ ಅಂತ ಇರುತ್ತೆ. ನಮ್ಮ ಇಂಡಿಯಾ 9 ಪೊಸಿಷನ್ ಇರ್ತದೆ. ಹಾಗೆ ಒಂದು US, ಯುರೋಪ್ ಎಲ್ಲ ಒಂದು ಪೊಸಿಷನ್ಸ್ ಅಲ್ಲಿ ಚಿನ್ನ ಇಟ್ಕೊಂಡಿರ್ತಾರೆ. ಚಿನ್ನ ನಾವು ಖರೀದಿ ಮಾಡುವುದು, ಚಿನ್ನ ಬೇರೆಯವರು ಬೈ ಅಂಡ್ ಸೆಲ್ ಟ್ರೇಡಿಂಗ್ ಆಫ್ ಗೋಲ್ಡ್ಗಿಂತ ಅವರು ಮಾಡುವ ರಿಸರ್ವ್ಸ್ ಇಂದ ಗೋಲ್ಡ್ ರೇಟ್ ಜಾಸ್ತಿ ಮೇಲೆ ಹೋಗ್ತದೆ. ಆದ್ರೆ ಒನ್ ಆಫ್ ದ ರೀಸನ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಸಿಪ್ರಸ್ ಅನ್ನುವ ಒಂದು ದೇಶ ಅವರ ಆರ್ಥಿಕ ಸ್ಥಿತಿಯ ತೊಂದರೆಯಿಂದ ನಮ್ಮಲ್ಲಿರುವ ಗೋಲ್ಡ್ ರಿಸರ್ವ್ ನಲ್ಲಿ ಸ್ವಲ್ಪ ನಾವು ಲಿಕ್ವಿಡೇಟ್ ಅಂದ್ರೆ ಅದನ್ನ ಮಾರ್ತೀವಿ ಅಂತ ಹೇಳಿದ್ರು. ಅದನ್ನ ಮಾರ್ತೀವಿ ಅಂತ ಹೇಳಿದಾಗ ಆ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗಿರೋದ್ರಿಂದ ಚಿನ್ನ ಕೆಳಗೆ ಬಿಟ್ಟು. ಹಾಗೆ ಒಂದು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ಕೂಡ ಚಿನ್ನ ಓವರ್ ಬಾಟ್ ಝೋನ್ ಅಂತ ಹೇಳ್ತೀವಿ. ಕಳೆದ 40 ರಿಂದ 50 ವರ್ಷದ ರೇಂಜ್ ಅಲ್ಲಿ ನೋಡೋದು ಸಹ ಚಿನ್ನ ಅತಿ ಕಮ್ಮಿ ಟೈಮ್ ಅಲ್ಲಿ ಆಲ್ಮೋಸ್ಟ್ ಒಂದು 1000-1500 ಪಾಯಿಂಟ್ ಅಷ್ಟು ಮೇಲೆ ಹೋಗಿರ್ತದೆ 10 ಗ್ರಾಮ್ಸ್ಗೆ. ಸೊ ಅದನ್ನೆಲ್ಲ ಒಂದು ಕನ್ಸಿಡರೇಷನ್ ಅಲ್ಲಿ ತಗೊಂಡು ಚಿನ್ನ ಒಂದು ಕರೆಕ್ಷನ್ ಫೇಸ್ ಬಂದು ಅದರಿಂದ ಕೆಳಗಡೆ ಬಿದ್ದಿದೆ ಅಷ್ಟೇ. ಮತ್ತು ನೆಕ್ಸ್ಟ್ ನೀವು ಬೈ ಮಾಡುವಾಗ ಇಲ್ಲಿ ಒಂದು ಪಾಠ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪ್ರತಿ ಟೈಮ್ ರೈಸ್ ಆಗ್ತಾನೆ ಇರಲ್ಲ, ಅಲ್ಲೂ ಕರೆಕ್ಟಿವ್ ಫೇಸ್ ಬಂದು ಕೆಳಗಡೆ ಬಂದೇ ಬರುತ್ತೆ. ಅದರಿಂದ ನೀವು ಬೈ ಮಾಡುವಾಗ ಸ್ವಲ್ಪ ಹುಷಾರಾಗಿ ಬೈ ಮಾಡೋದನ್ನ ನಾವಿಲ್ಲಿ ಅರ್ಥ ಮಾಡ್ತೀವಿ. ಮತ್ತೊಂದು ಬೀದರಿಂದ ಅಕ್ಷತಾ ಕರೆ ಮಾಡಿದರೆ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಅಕ್ಷತಾ. ನಮಸ್ಕಾರ ಸರ್. ನಾವು ಅದೇ ಚಿನ್ನದ ಬಗ್ಗೆ ಕೇಳಬೇಕಾಗಿತ್ತು ಮಾಹಿತಿನ. ಹೇಳಿ.
ಅಂದ್ರೆ ಚಿನ್ನನ ಇವಾಗ ತಗೊಂಡ್ರೆ ನಡೆಯುತ್ತಾ ಅಥವಾ ಇನ್ನೂ 2-3 days ವೇಟ್ ಮಾಡ್ಬೋದಾ ಅಂತ, ರೇಟ್ ಇನ್ನೂ ಡಿಕ್ರೀಸ್ ಆಗೋ ಚಾನ್ಸಸ್ ಇದೆಯಾ? ಪ್ರಶ್ನೆ ಹೇಳಿದ್ರೆ ಅಕ್ಷತಾ ಅವರೇ, ನೀವು ಏನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಚಿನ್ನ ಖಂಡಿತ ಖರೀದಿ ಮಾಡಬಹುದು. ಖರೀದಿ ಮಾಡೋದ್ಕಿಂತ ಮುಂಚೆ ಏನೊಂದು ಬಿರುಗಾಳಿ ಬಂದ್ರೆ ಅದು ತಣ್ಣಗಾಗ್ಲಿ ಅಂತ ಏನ್ ಹೇಳ್ತೀವಿ, ಅಥವಾ ಒಂದು ವಾಟರ್ ಒಂದ್ ಸ್ವಲ್ಪ ಶಾಲೋ ಆಗ್ಲಿ, ಅಥವಾ ಒಂದ್ ಸ್ವಲ್ಪ ಏನಿದು ಚಿನ್ನದಲ್ಲಿ ಒಂದು ಬೇರಿಶ್ ಫೇಸ್ ಅಥವಾ ಕೆಳಗಡೆ ಬಂದಿದೆ ಅದು ಒಂದು ಕರೆಕ್ಟಿವ್ ಫೇಸ್ ಅಥವಾ ಒಂದು ಕ್ಲಿಯರ್ ಟ್ರೆಂಡ್ ಕಾಣೋದಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 10 days ಬೇಕಾಗುತ್ತೆ. ನೀವು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ಬೈ ಮಾಡ್ಬೇಕು ಅಂತಿದ್ರೆ ಚಿನ್ನ ಒಂದು 10 days ಆದ್ಮೇಲೂ ಸಹ, ಅಂದ್ರೆ ಇನ್ನು 10 ದಿನ ಆದ್ಮೇಲೂ ಸಹ ಈಗೇನಿದೆ ಚಿನ್ನದ ಬೆಲೆ 26,000 ರೇಂಜ್ ಅಲ್ಲಿ ಇದೆ, ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ 25,500 ರೇಂಜ್ ಅಲ್ಲಿ ಇದೆ. ಸೊ ಅದೇ ರೇಂಜ್ ಅಲ್ಲಿ ಇದ್ದಲ್ಲಿ ಮತ್ತು ಎರಡನೇ ಕಂಡೀಷನ್ 24,000 ರೂಪಾಯಿ ಅಷ್ಟು ಬ್ರೇಕ್ ಆಗದೆ ಇದ್ದಲ್ಲಿ ಚಿನ್ನನ ನೀವು ಖರೀದಿ ಮಾಡಿ. ಅಕಸ್ಮಾತ್ ಬ್ರೇಕ್ ಆದ್ರೆ ಮತ್ತೆ ತಿರ್ಗಾ ಪ್ಯಾನಿಕ್ ಬಂದು ಸೆಲ್ಲಿಂಗ್ ಬರೋ ಸಾಧ್ಯತೆ ಇರ್ತದೆ. ಆದ್ರೆ ಒಂದು ಆಲ್ ಔಟ್ಲುಕ್ ಅಲ್ಲಿ ನೋಡಿದ್ರು ಸಹ 32,000ದಿಂದ ಕರೆಕ್ಟಿವ್ ಫೇಸ್ ಆಫ್ 25,000 ತನಕ ಬಂದಿರೋದ್ರಿಂದ ತಿರ್ಗಾ ಒಂದು ಲಾಂಗ್ ಟರ್ಮ್ ಅಲ್ಲಿ ಚಿನ್ನ ಒಂದು ಬುಲಿಶ್ನೆಸ್ ಬಂದು ಇನ್ನು 1-1.5 ತಿಂಗಳಲ್ಲಿ 27,000 ಬರುವ ಸಾಧ್ಯತೆನೂ ಇರುತ್ತೆ. ಆದ್ರೆ ಖಂಡಿತ ಬರುತ್ತೆ, 24,000 ಬ್ರೇಕ್ ಆಗಬಾರ್ದು. ಅದರಿಂದ ನಾನು ನಿಮ್ಗೆ ಏನ್ ಹೇಳ್ತೀನಿ, ಒಂದು 10 days ನೋಡಿ, 10 days ಅಲ್ಲಿ ಚಿನ್ನ ಬ್ರೇಕ್ ಆಗಿಲ್ಲ ಅಂದಲ್ಲಿ ನೀವು ಅದನ್ನ ಬೈ ಮಾಡಿ. ಬೈ ಮಾಡಿದ್ರು ಸಹ ತಿರ್ಗಾ 32-35,000 ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು 2 to 3 months ಅಲ್ಲಿ ನೀವು ಒಂದು 25,000-27,000 ರೇಂಜ್ ಹೋಗುವ ಸಾಧ್ಯತೆ ಮತ್ತು ಅಕ್ಷಯ ತೃತೀಯ ಬರುವ ಸಾಧ್ಯತೆ ಅದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು 27,000ಕ್ಕೆ ಬರುತ್ತೆ ಅಂತ ನೀವೇನಾದ್ರು ಹೋಲ್ಡ್ ಆದಲ್ಲಿ ಬೈ ಮಾಡಿ ಅಂತ ಹೇಳ್ತೀವಿ. ಈಗ ಕ್ರೂಡ್ ಕಥೆನೂ ಇದೇ ರೀತಿ ಇದೆ ನೋಡಿ. MCX ನಲ್ಲಿ ಕ್ರೂಡ್ ನಿನ್ನೆ 4,699, ಒಂದು ಕಾಲಕ್ಕೆ ನಾವು 5,300 ಎಲ್ಲ ನೋಡ್ತೀವಿ. ಹೌದು, ಏನಾಗ್ತಿದೆ ಕ್ರೂಡಲ್ಲಿ ಕೂಡ? ಕ್ರೂಡ್ ಅಲ್ಲಿ ಅಷ್ಟೇ, ಈಗ ಚೆನ್ನಾಗಿ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಕೊಂಡ್ಬಿಟ್ರೆ ಇದೆಲ್ಲ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಕ್ರೂಡ್ ಅಷ್ಟೇ 5,500 ಬ್ರೇಕ್ ಆಗಲ್ಲ, ಈ ಕಡೆ 4,500 ಬ್ರೇಕ್ ಆಗಲ್ಲ. ಕಳೆದ 6ರಿಂದ 8 ತಿಂಗಳಿಂದ ಯಾರು ಟ್ರೇಡ್ ಮಾಡ್ತಾರೆ ಅವ್ರು ಇವೆರಡು ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ಮಾಡಿರ್ತಾರೆ. ನಾನು ಕೂಡ ಲಾಸ್ಟ್ ಡಿಸ್ಕಷನ್ಸ್ ಅಲ್ಲಿ ಹೇಳಿದ್ದೆ 5,300 ರೇಂಜ್ ಅಲ್ಲಿ ನೀವು ಸೆಲ್ ಮಾಡಿ ಅಂತ. ಅದಾದ್ಮೇಲೆ ನಾನು ತುಂಬಾ ಜನ ಕಾಲ್ ಮಾಡಿದ್ರು, 5,400 ಕೊಟ್ಟೋಯ್ತಲ್ರಿ ನೀವು ಸೆಲ್ ಮಾಡಿದ್ರಿ ಹೇಳಿದ್ರಿ ಅಂತ. ನಾನು ದಯವಿಟ್ಟು ವೇಟ್ ಮಾಡಿ, ನೀವು ಒಂದ್ ಸ್ವಲ್ಪ ದಿನ ಆಮೇಲೆ ನೀವೇ ಕಾಲ್ ಮಾಡ್ತೀರಾ ಅಂತ ಹೇಳ್ತೀವಿ. ಈಗ ಕ್ಲಿಯರ್ ಕಟ್ ಆಗಿ 5,300ಕ್ಕೆ ಯಾರು ನನ್ನ ಒಂದು ಸಜೆಷನ್ ತಗೊಂಡು ಸೇಲ್ ಮಾಡಿರ್ತೀರಾ ಅವ್ರಿಗೆ ಕನಿಷ್ಠ ಪಕ್ಷ ಒಂದು 600 ಪಾಯಿಂಟ್ ಪ್ರಾಫಿಟ್ ಆಗಿರುತ್ತೆ. ಮತ್ತು ಇಲ್ಲಿ ಏನ್ ಮಾಡ್ಬೇಕು ಕ್ರೂಡ್ ಅಂತ ನೋಡಿದ್ರೆ, ಸಪೋರ್ಟ್ ಕ್ರೂಡ್ ಈಗ 4,600 ಇದೆ ಮತ್ತು ರೆಸಿಸ್ಟೆನ್ಸ್ 4,900 ಇದೆ. ಒಂದು ಕ್ರೂಡ್ಗೆ ನಿಮ್ಗೆ ಟೆಕ್ನಿಕಲ್ ನಾಲೆಜ್ ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕ್ರೂಡ್ ಮತ್ತು ನ್ಯಾಚುರಲ್ ಗ್ಯಾಸ್ ವೇರಿಯೇಷನ್ಸ್ ಕಂಪ್ಲೀಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಅದು ಮೇಲೆ ಹೋಗುವಾಗ ಇದು ಕೆಳಗೆ ಹೋಗುತ್ತೆ, ಇದು ಕೆಳಗೆ ಹೋಗೋದು ಮೇಲೆ ಹೋಗುತ್ತೆ. ಎಲ್ಲಾ ಟೈಮು ಆಗಲ್ಲ, ಕೆಲವೊಮ್ಮೆ ಅದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈಗ ನೀವು ಅಬ್ಸರ್ವ್ ಮಾಡಬಹುದು, ಕ್ರೂಡ್ ಒಂದು 4,600 ರೇಂಜ್ ಅಲ್ಲಿ ಇದ್ರೆ ನಮ್ಮ ನ್ಯಾಚುರಲ್ ಗ್ಯಾಸ್ 230-235 ರೇಂಜ್ ಅಲ್ಲಿ ಇದೆ. ಮತ್ತು ನ್ಯಾಚುರಲ್ ಗ್ಯಾಸ್ ಕೂಡ ಆಲ್ ಟೈಮ್ ಹೈ ನಲ್ಲಿದೆ. ಕೆಲವು ತಿಂಗಳುಗಳ ಹಿಂದೆ ಅಂದ್ರೆ ಒಂದು ನಮ್ಮ ಒಂದು ಲಾಸ್ಟ್ ಒಂದು ಜೂನ್ ಅಲ್ಲಿ ಅಬ್ಸರ್ವ್ ಮಾಡೋದು ಸಹ ನ್ಯಾಚುರಲ್ ಗ್ಯಾಸ್ 105 ತನಕ ಹೋಗಿತ್ತು. ಅವಾಗ ಬೈಂಗ್ ಒಳ್ಳೆ ಆಪರ್ಚುನಿಟಿ ಇತ್ತು. ಈಗ 230 ಇದೆ, 230ರಿಂದ 250 ಒಳ್ಳೆಯ ಸೆಲ್ಲಿಂಗ್ ಆಪರ್ಚುನಿಟಿ ಅಂತ ಹೇಳ್ತೀವಿ ನ್ಯಾಚುರಲ್ ಗ್ಯಾಸ್ಗೆ. ನ್ಯಾಚುರಲ್ ಗ್ಯಾಸ್ ಕೂಡ ಒಂದು 190 ಬರುವ ರೇಂಜ್ ಜಾಸ್ತಿ ಸಾಧ್ಯ ಇದೆ. ಒಂದು ಕನಿಷ್ಠ ಪಕ್ಷ 30ರಿಂದ 40 ಪಾಯಿಂಟ್ ಪ್ರಾಫಿಟ್ ಮಾಡಬಹುದು. ಅದರಿಂದ ಕ್ರೂಡ್ ನ ಲೋವರ್ ಲೆವೆಲ್ಸ್ ಅಲ್ಲಿ ಈಗ ಬೈ ಮಾಡಿ ಮತ್ತು ನ್ಯಾಚುರಲ್ ಗ್ಯಾಸ್ ನ ಹೈಯರ್ ಲೆವೆಲ್ಸ್ ಸೆಲ್ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ಈ ಹಂತದಲ್ಲಿ ಕಮಾಡಿಟಿ ಮಾರ್ಕೆಟ್ ಯಾವ್ದ್ರಲ್ಲಿ ವ್ಯವಹಾರ ಮಾಡೋದು ಒಳ್ಳೆಯದು? ಕಮಾಡಿಟಿ ಮಾರ್ಕೆಟ್ ನಲ್ಲಿ ಈಗ ನೋಡಿದ್ರೆ ಒಂದು ತುಂಬಾ ಒಂದು ಡಿವೈಡ್ ಮಾಡ್ಬೋದು ನಾವು ರೇಂಜಸ್ ನ. ಒಂದು ಯಾರು ಸೇಫ್ ಟ್ರೇಡರ್ ಇರ್ತಾರೆ, ಯಾರಿಗೆ ಒಂದು ರಿಸ್ಕ್ ಬೇಡ, ಅವರು ಗೋಲ್ಡ್ ಸಿಲ್ವರ್ ಇಂದ ದೂರ ಇರಿ ಅಂತ ಹೇಳ್ತೀವಿ. ಯಾಕಂದ್ರೆ ತುಂಬಾ ಜನ ನನಗೆ ಗೊತ್ತಿರೋರು ನೋಡಿದೀವಿ, ಒಂದು 29,000ದಲ್ಲಿ ಸ್ಟಾಪ್ ಲಾಸ್ ಇಡಲ್ಲ. ಇಂಡಿಸಿಪ್ಲಿನ್ ಟ್ರೇಡರ್ಸ್ ಅಂತ ನಾವು ಕರಿತೀವಿ. ಏನ್ ನಾಳೆ ಬೆಳಿಗ್ಗೆ ಒಂದು 300 ಪಾಯಿಂಟ್ ಲೋವರ್ ಓಪನ್ ಆಗ್ಬೋದು, ಅದೊಂದು 500 ಪಾಯಿಂಟ್ ಲೋವರ್ ಓಪನ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಅವ್ರು ಬಿಟ್ಟಿರ್ತಾರೆ. ಬಟ್ ಓಪನ್ ಆಗಿದೆ 2,000 ಪಾಯಿಂಟ್ ಕೆಳಗಡೆ ಓಪನ್ ಆಗಿ ಕಂಪ್ಲೀಟ್ ಅವರ ಸ್ಟಾಪ್ ಇದು ನಾವು ಅವರ ಪೋರ್ಟ್ಫೋಲಿಯೋನೇ ಒಂದು ನೆಗೆಟಿವ್ ಹೊಟ್ಟೋಗಿರುತ್ತೆ. ಸೊ ಒಂದು ನಮ್ಮ ಸಿಲ್ವರ್ ಮತ್ತು ಗೋಲ್ಡ್ ಇಂದ ನೀವು ದೂರ ಇದೆ ಅಂತ ಹೇಳ್ತೀವಿ. ಹಾಗೆ ಒಂದು ಬುಲಿಯನ್ಸ್ ನಲ್ಲಿ ಬಿಟ್ಟು ನೀವು ಮೆಟಲ್ಸ್ ಬಂದ್ರೆ ಒಂದು ಒಳ್ಳೆ ಒಂದು ಲೆಡ್ ಕೂಡ ಒಂದು 100 ರೇಂಜಸ್ ಬಂದಾಗ ಬೈ ಮಾಡ್ಕೋಬಹುದು. ಕಾಪರ್ ಕೂಡ ಇನ್ನ ಲೋವರ್ ರೇಂಜಸ್ 350 ರೇಂಜಸ್ ಬಂದ್ರೆ ಬೈ ಮಾಡಬಹುದು. ಸೊ ಒಂದು ಬೈಯಿಂಗ್ ಝೋನ್ ಗೆ ಬರ್ತಿರೋದ್ರಿಂದ ಒಂದು ಸ್ಮಾರ್ಟ್ ಬೈಯರ್ ಆಗಿ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಅಂತ ನಾನು ಹೇಳ್ತೀನಿ. ಓಕೆ, ಈಗ ನಾವು ಷೇರು ಪೇಟೆ ಕಡೆ ಗಮನ ಕೊಡೋಣ. ನಿನ್ನೆ BSE ಸೆನ್ಸೆಕ್ಸ್ 13.77 ಅಂಶ ಇಳಿಕೆ ಕಂಡು 18,731 ಅಂಶಕ್ಕೆ ತಲುಪಿತ್ತು. ಹಾಗೆ ನಿಫ್ಟಿ 0.25 ಅಂಶ ಇಳಿಕೆ ತಂದು 5,488 ಅಂಶಕ್ಕೆ ತಲುಪಿತ್ತು. ಈಗ 2 ದಿನಗಳ ಏರಿಕೆಯನ್ನು ನಾವು ಷೇರು ಪೇಟೆಯಲ್ಲಿ ಕಂಡ್ವಿ. ನಂತರ ಯಾಕೆ ಫ್ಲಾಟ್ ಅನ್ನು ನಿನ್ನೆ ಒಂದು ಏನ್ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಅಂತ ಕರಿತೀವಿ 5,730 ಈ ಎಂಟೈರ್ ಒಂದು ಡಿಸ್ಕಷನ್ ಅಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಇತ್ತು. ಅದನ್ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ ನನ್ನ ನಿಫ್ಟಿ ಮತ್ತು ಅಲ್ಲೇ ಹೋಲ್ಡ್ ಆಯ್ತು. ಇವತ್ತು ಕೂಡ ಈಗ ನಿಫ್ಟಿ ಓಪನ್ ಆಗಿದೆ 9 ಕಾಲಿಗೆ ಓಪನ್ ಆಗಿ ಒಂದು 8 to 9 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಓಪನ್ ಆಗಿದೆ. 5,720-725 ರೇಂಜ್ ಅಲ್ಲಿ ಇರ್ತದೆ ನಿಫ್ಟಿ. ಮತ್ತು ಇಲ್ಲಿ ಯಾರು ಟ್ರೇಡ್ ಮಾಡ್ತಾರೆ ಅವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಿಫ್ಟಿ 5,760 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತದೆ ಇವತ್ತಿನ ರೆಸಿಸ್ಟೆನ್ಸ್, ಮತ್ತು 5,620 ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತದೆ. ಅದರಿಂದ ನೀವು
ನೀವು ಯಾರು ಟ್ರೇಡ್ ಮಾಡೋರು ಇದ್ದೀರಾ ಹೈಯರ್ ರೇಂಜಸ್ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಮತ್ತು ಇದೇ ಕ್ಲೋಸಿಂಗ್ ಇನ 2 ದಿನ ಆದ್ರೆ ನಿಫ್ಟಿ 5800 ಕೂಡ ಬ್ರೀಚ್ ಆಗುತ್ತೆ. ಆದ್ರೆ ಬ್ರೀಚ್ ಆಗ್ಬೇಕು 5800 ಅಂದ್ರೆ ಕ್ಲೋಸಿಂಗ್ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ. FIS ಅವರು ಏನು ಕಳೆದ ಒಂದು 2-3 ದಿನದಿಂದ ಯೂಸ್ ಬೈಯಿಂಗ್ ಮಾಡಿದರೆ ಅವರು ಪೊಸಿಷನ್ಸ್ ಆಫ್ಲೋಡ್ ಕೂಡ ಇಲ್ಲಿ ಮಾಡ್ಕೋಬಹುದು. ಅದರಿಂದ ನಾನು ಏನ್ ಹೇಳ್ತೀನಿ, ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಇವತ್ತೇನಿದೆ ಒಂದು 5620 ಮತ್ತು 5760 ಅವೆರಡು ಝೋನ್ ನಲ್ಲಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ಕಡೆ ದಾವಣಗೆರೆಯಿಂದ ಈಶ್ವರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಈಶ್ವರಪ್ಪ ಅವರೇ. ಹಲೋ ನಮಸ್ಕಾರ. ಹಲೋ ಸರ್. ಹೇಳಿ ಹಲೋ ಈಶ್ವರಪ್ಪ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನನ್ನ ಜೊತೆ ಮಾತಾಡಿ ದಯವಿಟ್ಟು. ಸರಿ ಸರ್ ಸರಿ ಸರ್ ಸರಿ ಸರ್ ನನ್ನ ಹೆಸರು ಈಶ್ವರ್ ಅಂತ. ಇದು ಇವ್ರ ಹತ್ರ ಮಾತಾಡ್ಬೇಕು. ನಮಸ್ಕಾರ ಈಶ್ವರ್ ಅವ್ರು ಹೇಳಿ. ಏನಿಲ್ಲ ಸರ್, ಅದೇ ಈಗ ಬಂಡೆ ರೇಟ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆಯಲ್ಲ. ಹೌದು, ಈಗ ಇಷ್ಟಕ್ಕೆ ದಿವಸದ್ದು ಸರ್ ಇನ್ನೂ ಕಮ್ಮಿ ಆಗ್ತದೆ ಸರ್? ನೋಡಿ ಚಿನ್ನದ ರೇಟ್ ಈಗ ಪ್ರೆಸೆಂಟ್ಲಿ ಏನ್ ಕಮ್ಮಿ ಆಗಿದೆ, ಅದು 24,000 ಗಡಿ ದಾಟದಿದ್ದಲ್ಲಿ ಅದು ಇಲ್ಲೇ ಹೋಲ್ಡ್ ಆಗಿ ತಿರ್ಗಾ ಒಂದು ಸ್ವಲ್ಪ ಬೈಯಿಂಗ್ ಪೊಸಿಷನ್ ಬರುತ್ತೆ. ಅದರಿಂದ 24,000 ರೇಂಜ್ ಬ್ರೇಕ್ ಆಗದಿದ್ದಲ್ಲಿ ನೀವು ಒಂದು 25,000 ರೇಂಜ್ ಅಲ್ಲಿ ಬೈ ಮಾಡಿ ಒಂದು 27,000 ತನಕ ಟಾರ್ಗೆಟ್ ಇಟ್ಕೊಬಹುದು ಅಂತ ಹೇಳ್ತೀನಿ. ಮತ್ತೊಂದು ಮೈಸೂರಿಂದ ಶ್ಯಾಮ್ಲಾ ಕರೆ ಮಾಡಿದ್ರೆ. ನಮಸ್ಕಾರ ಶ್ಯಾಮ್ಲಾ ಅವರೇ. ನಮಸ್ಕಾರ. ಹೇಳಿ ಮುಂದುವರಿಸಿ. ನಾನು ಶ್ಯಾಮಲ ಮೈಸೂರಿಂದ. ನಾನು ದೇನಾ ಬ್ಯಾಂಕಿಗೆ 4 ದಿವಸ ತಗೊಂಡಿದ್ದೀನಿ 89ಕ್ಕೆ. 89 ದೇನಾ ಬ್ಯಾಂಕ್ 100 ತಗೊಂಡಿದ್ದೀನಿ. ಓಕೆ, ಅದನ್ನ ಇಲ್ಲಿ 100 ತನಕ ಇಟ್ಕೊಳ್ಬೇಕು ಅಥವಾ ಈಗ 4-5 ರೂಪಾಯಿ ಜಾಸ್ತಿ ಆದ್ರೂ ಕೊಡ್ಲೋ ಅಂತ ಕೇಳ್ತಾ ಇದ್ದೀನಿ. ನೋಡಿ ದೇನಾ ಬ್ಯಾಂಕ್ ನ ನೀವು 89 ರೂಪಾಯಿನಲ್ಲಿ ಖರೀದಿ ಮಾಡಿರ್ತೀರಾ. ಈಗ ಪ್ರೆಸೆಂಟ್ಲಿ ಅದು 93 ರೂಪಾಯಿ 25 ಪೈಸೆನಾಗಿದೆ. ಸೊ ಆಲ್ಮೋಸ್ಟ್ ನೀವು ಖರೀದಿ ಮಾಡಿದ್ಕಿಂತ ಒಂದು 4 ರೂಪಾಯಿ ಅಥವಾ ಒಂದು ಕನಿಷ್ಠ 4% ಅಷ್ಟು ರೈಸ್ ಆಗಿದೆ. ಮತ್ತು ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಅದರ ಡಿಸಿಷನ್ ತಗೊಬೇಕು ನಮ್ಗೆ ಹೇಳೋದ್ಕಿಂತ. ಯಾಕಂದ್ರೆ ನೀವು ತಗೊಂಡಾಗ ನೀವು ಎಷ್ಟು ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀರಾ ಅಂದ್ರೆ, ಈಗ 89 ರೂಪಾಯಿನಲ್ಲಿ ನೀವು ಖರೀದಿ ಮಾಡಿದ್ರ ಅದು 85 ತನಕ ಬರುವ ತನಕ ನಾನು ಹೋಲ್ಡ್ ಮಾಡ್ತಿದ್ದೆ ಅಂದಲ್ಲಿ ನೀವು 94 ರೂಪಾಯಿ ಬಂದಿದೆ. ಈಗ ನಾನು 4 ರೂಪಾಯಿ ರಿಸ್ಕ್ ತಗೊಂಡು ರೆಡಿ ಇದ್ದೆ, ಈಗ 4 ರೂಪಾಯಿ ಲಾಭ ಬಂದಿದೆ, ನಾನು ಎಕ್ಸಿಟ್ ಆಗ್ತೀನಿ ಅಂತ ಯೋಚಿಸಬಹುದು. ಅದೇ ನೀವೇನಾದ್ರೂ ಇಲ್ಲ ನಾನು ಲಾಂಗ್ ಟರ್ಮ್ ಆಸ್ಪೆಕ್ಟ್ ಅಲ್ಲಿ ನೋಡ್ತಾ ಇದ್ದೀನಿ, ದೇನಾ ಬ್ಯಾಂಕ್ ಒಂದು 110 ತನಕ ಹೋಗೋ ತನಕ ಕಾಯ್ತೀನಿ, ನಾನೊಂದು 70 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ, ಕನಿಷ್ಠ 20 ರೂಪಾಯಿ ಸ್ಟಾಪ್ ಲಾಸ್ ಇದೆ ಅಂದ್ರೆ 20 ರೂಪಾಯಿ ತನಕ ಕಾಯ್ಬೋದು. ಸೊ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ನ ನೀವು ಡಿಸೈಡ್ ಮಾಡಬೇಕು. ಮತ್ತು ಬ್ಯಾಂಕಿಂಗ್ ನ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಆಫ್ ದೇನಾ ಬ್ಯಾಂಕ್ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಅದು ಸ್ಟ್ರಾಂಗ್ ಸೆಲ್ ನಲ್ಲಿ ಇಲ್ಲ, ಒಂದು ನಾರ್ಮಲ್ ಸೆಲ್ ಇಂಟ್ರೆಸ್ಟ್ ಅಲ್ಲಿ ಇದೆ. ಓಪನ್ ಇಂಟ್ರೆಸ್ಟ್ ಕೂಡ ಒಂದು -1.13% ನಾರ್ಮಲ್ ಆಗಿ ಏನೋ ಒಂದು ನೆಗೆಟಿವ್ ಝೋನ್ ಅಲ್ಲಿ ಇದೆ, ಅಷ್ಟರಲ್ಲೇ ಇದೆ. ಮತ್ತು ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಲೆವೆಲ್ ದೇನಾ ಬ್ಯಾಂಕ್ ಒಂದು ಔಟ್ಲುಕ್, ಒಂದು ಶಾರ್ಟ್ ಟರ್ಮ್ ಔಟ್ಲುಕ್ ಕೊಡಬೇಕು ಅಂದ್ರೆ 120 ಇದ್ದ ದೇನಾ ಬ್ಯಾಂಕ್ ಈಗ ಒಂದು 89ರಿಂದ 93 ರೇಂಜ್ ಬಂದಿದೆ. ಆಕ್ಚುಲಿ ಅದು ಬೈಯಿಂಗ್ ಝೋನ್ಗೆ ಬಂದಿದೆ. ಇಲ್ಲಿಂದ ಒಂದು 100 ಟಾರ್ಗೆಟ್ ಅಂತೂ ಈಸಿಯಾಗಿ ಕೊಡ್ಬೋದು. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈಗ 89ರಲ್ಲಿ ತಗೊಂಡ್ರೆ ನೀವು ಒಂದು 95 ರೂಪಾಯಿನಲ್ಲಿ ಒಂದು 50% ಬುಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ಟಾಪ್ ಲಾಸ್ ನ 89 ರೂಪಾಯಿಗೆ ಅಂತ ಗಡಿ ಇಟ್ಕೊಂಡು 100 ಬರುವ ಟಾರ್ಗೆಟ್ ತನಕ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಮತ್ತೊಂದು ಕಡೆ ಮೈಸೂರಿಂದ ನಂದೀಶ್ ಕರೆ ಮಾಡಿ.